ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜರ್ನಿ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಸರ್ಕಾರಿ ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಹೋರಾಟಗಳು ನಡೆದಿದ್ವು. ಆದರೆ ಆ ಹೋರಾಟದ ಬಳಿಕ ಸ್ವತಃ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆ ಪ್ರವಾಸಕ್ಕೆ ಬಂದಾಗ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಬಜೆಟ್ನಲ್ಲಿ ಮೊನ್ನೆ ಅವರು ಘೋಷಣೆಯನ್ನು ಮಾಡಿರುವಂಥದ್ದು. ಆದರೆ ಅವರು ಘೋಷಣೆ ಮಾಡುವಾಗ ಒಂದು ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಈಗ ಜನರಿಗೆ ಅದರ ಅರಿವಾಗ್ತಾ ಇರುವಂಥದ್ದು. ಅವರು ಬಜೆಟಲ್ಲಿ ಘೋಷಣೆ ಮಾಡುವಾಗ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿಲ್ಲ, ಅದರ ಬದಲಾಗಿ ಆ ಮೆಡಿಕಲ್ ಕಾಲೇಜನ್ನು ಮಾಡಬೇಕಾಗಿರುವಂತಹ ವಿಸ್ತೃತ ವರದಿಯನ್ನು ಸಲ್ಲಿಸಿರಿ ಅಂತೇಳಿ ಅವರು ಬಜೆಟಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇದೇನು ಸರ್ಕಾರ ಕಣ್ಣಿಗೆ ಮಣ್ಣೆರಚುವ ತಂತ್ರವನ್ನು ಮಾಡ್ತಾ ಇದೆ ಅಂತೇಳಿ ಅನಿಸ್ತಾ ಇದೆ. ಯಾಕಂದರೆ ಕಳೆದ ವರ್ಷ ಅಂದರೆ ಜನವರಿಗಿಂತ ಮುಂಚೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 100 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಹೋರಾಟವನ್ನು ಇಲ್ಲಿ PPP ಹೋರಾಟಗಾರ ನಡೆಸಿದರು. ಅದಾದ ಬಳಿಕ 1ನೇ ತಾರೀಕು ಸಚಿವ MB ಪಾಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಹೋದಾಗ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಸೊ ಈ ಪ್ರಕರಣದ ಬಳಿಕ ಒಂದು ರೀತಿಯಿಂದ ಜಿಲ್ಲೆಯಲ್ಲಿ ಹೋರಾಟ ಕಾವು ಜೋರಾಗಿತ್ತು. ಹಾಗಾಗಿನೇ ಖುದ್ದು MB ಪಾಟೀಲ್ ಅವರು ಮತ್ತು ಸಚಿವರು CM ಅವರು ಸಹಿತ ಅದನ್ನು ಮನವರಿಕೆಯನ್ನು ಮಾಡಿಕೊಟ್ಟು ಬಜೆಟ್ನಲ್ಲಿ ಘೋಷಣೆ ಮಾಡ್ತೇನೆ ಅಂತ ಹೇಳಿ ಹೇಳಿಕೆ ನೀಡಿದರು. ಹಾವೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಿತ ಇದ್ರ ಬಗ್ಗೆ ಘೋಷಣೆ ಮಾಡಿದರು. ಮತ್ತು ವಿಜಯಪುರದ ದರ್ಬಾರ್ ಸ್ಕೂಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಿತ ಮುಂಬರುವ ಬಜೆಟಲ್ಲಿ ನಾವಿಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಆವಾಗ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆ ಕೊಟ್ಟ ಬಳಿಕನೇ ಹೋರಾಟವನ್ನು ಹಿಂಪಡೆದಿದ್ದರು. ಆದರೆ ಕಳೆದ 6ನೇ ತಾರೀಕು ನಡೆದಂತಹ ಬಜೆಟ್ನಲ್ಲಿ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡುವ ಬದಲಾಗಿ ಒಂದು ವರದಿಯನ್ನು ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಮತ್ತೆ ಇಲ್ಲಿ ಏನಾದರೂ ಕಣ್ಣಿಗೆ ಮಣ್ಣೆರಚುವ ಕೆಲಸ ಅಂತ ಆಗ್ತಿರುವಂಥದ್ದು. ಯಾಕಂದರೆ ನೇರವಾಗಿ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಬೇಕಿತ್ತು. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಅದೇ ರೀತಿ ನಮ್ಮಲ್ಲೂ ಮಾಡ್ಬೋದಾಗಿತ್ತು. ಆದರೆ ವರದಿಯನ್ನು ತಯಾರಿಸ್ಕೊಡಿ ಅಂತೇಳಿ ಈಗ ವರದಿಯನ್ನು ತಯಾರಿಸ್ಕೊಟ್ಟು ಆ ವರದಿಯನ್ನು ಕೊಡುವಾಗ ಅಲ್ಲಿ ಏನೇನು ಅಂಶಗಳಿವೆ ಅಥವಾ ಏನು ಲೂಪ್ ಹಾಲ್ಸ್ಗಳಿವೆ ಅಥವಾ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ಎಷ್ಟಿದೆ ಎಲ್ಲವನ್ನೂ ವರದಿಯನ್ನು ಅವರು ಕೊಟ್ಟು ಅದಾದ ಬಳಿಕ ಅದು ಸರ್ಕಾರದ ಮುಂದೆ ಹೋಗಿ ಅಲ್ಲಿಂದ ಅದು DPR ರೆಡಿಯಾಗಿ ಅದು ಬರಬೇಕಾದ್ರೆ ಅದು ಎಷ್ಟು ಸಮಯ ತಗೊಳುತ್ತೆ ಅಂತೇಳಿ ಈ ವರ್ಷದಲ್ಲೇ ಅಕಾಡೆಮಿಕ್ ಇಯರಲ್ಲಿ ಅದು ಶುರುವಾಗುತ್ತೆ ಅನ್ನೋ ಒಂದು ಆಶಾಭಾವನೆ ವಿಜಯಪುರ ಜಿಲ್ಲೆಯ ಹೋರಾಟಗಾರರು ಮತ್ತು ಜನರಲ್ಲಿತ್ತು. ಆದರೆ ಅದು ಆ ನಿರೀಕ್ಷೆ ಹುಸಿಯಾಗಿರುವಂಥದ್ದು. ಜನರು ಆರಂಭದಲ್ಲಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತವನ್ನು ಮಾಡಿದರು. ಅಂದರೆ ಕಟ್ಟಿಷ್ಟು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಇಷ್ಟಾದರೂ ಮಾಡಿದ್ರಲ್ಲಪ್ಪ, ಕೊನೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ PPPಯನ್ನು ಕೈ ಬಿಟ್ರಲ್ಲಪ್ಪ ಅನ್ನೋದೊಂದು ಒಂದು ಸಂತಸ ಇತ್ತು. ಆದರೆ ಅದಾದ ಬಳಿಕ ಜನರಿಗೆ ಈಗ ಮನವರಿಕೆ ಆಗ್ತಾ ಇರುವಂಥದ್ದು, ಒಂದು ಹೆಂಗೋ PPPಯನ್ನು ಬಿಟ್ಟಿದ್ದಾರೆ, ಆದರೆ ಇದನ್ನು ಘೋಷಣೆ ಮಾಡೋ ಬದಲಾಗಿ ಈ ರೀತಿ ಪರೋಕ್ಷವಾಗಿ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಹಜವಾಗಿ ಅವರು ವರದಿಯನ್ನು ಕೊಟ್ಟು ಅದು ಸರ್ಕಾರದ ಮಟ್ಟದಲ್ಲಿ ಅಂಗೀಕೃತವಾಗಿ ಅದು ಜಾರಿ ಬರೋದಕ್ಕೆ ಎಷ್ಟು ಸಮಯ ತಗೊಳ್ತೋ ಏನೋ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಸಹಿತ ಇನ್ನೂ ನಿರೀಕ್ಷೆ ಇಲ್ಲ. ಮತ್ತು ಇಲ್ಲಿ ಜನರಿಗೂ ಅದ್ರ ಬಗ್ಗೆ ನಿರೀಕ್ಷೆ ಇಲ್ಲ ಯಾವಾಗ ಬರುತ್ತೆ ಅಂಥೇಳಿ. ಒಂದು ನಾವು ಗೆಲುವು ಸಾಧಿಸಿದೆ ಅಂತೇಳಿ PPP ಹೋರಾಟಗಾರ ಹೇಳ್ಕೊಳ್ಳುವಂಥದ್ದು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಅದಾದರೂ ಆಯ್ತಲ್ಲ ಅಂಥೇಳಿ ಒಂದು ಸಮಾಧಾನವನ್ನು ಜಿಲ್ಲೆಯ ಜನ ಪಟ್ಕೊಳ್ಬೇಕು. ಆದರೆ ಇದು ಯಾಕೋ ಜನರಿಗೆ ಅನ್ನಿಸ್ತಾ ಇರುವಂಥದ್ದು, ಇವಾಗ ಅನ್ನಿಸ್ತಾ ಇರುವಂಥದ್ದು ಇದು ಕಣ್ಣಿಗೆ ಮಣ್ಣೆರಚುವಂಥದ್ದು ಅಂತೇಳಿ. ಅಂದರೆ ಇನ್ನು ಮುಂದೆ ಯಾವಾಗ ಆಗುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ ಅಂತೇಳಿ. ಒಂದು ವೇಳೆ 2 ವರ್ಷ 3 ವರ್ಷ ಹೋದರೆ ಅವಾಗ ಸರ್ಕಾರ ಇದೇ ಇರುತ್ತೋ, ಇದೇ ಸಚಿವರು ಇರ್ತಾರೋ ಅಥವಾ ಬದಲಾಗುತ್ತೋ, ಈ ರೀತಿ ಎಲ್ಲ ಅಂತ ಇರುತ್ತೆ. ಒಂದು ವೇಳೆ ಸರ್ಕಾರ ಬದಲಾದರೆ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದಾರೆ, ಅದು ಅವರು ಆ ಸರ್ಕಾರದ ತಪ್ಪು, ನಾವು ಈ ಥರ ಮಾಡ್ತೀವಿ ಅಂತೇಳಿ ಬೇರೆ ಸರ್ಕಾರ ಬಂದಾಗ ಅದು ರೀತಿ ಹೇಳೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿನೇ ಈಗ ಸರ್ಕಾರದಲ್ಲಿ ಏನು ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ವಿಸ್ತೃತ ವರದಿಯನ್ನು ಕಳಿಸ್ಬೇಕು ಅಂಥೇಳಿ, ಅದು ಕೇವಲ ಕಣ್ಣಿಗೆ ಮಣ್ಣೆರಚೋದು ಅಂಥೇಳಿ ಜನರಿಗೆ ಒಂದು ಭಾವನೆಯನ್ನು ಮೂಡಿರುವಂಥದ್ದು. ಹಾಗಾಗಿನೇ ಸರ್ಕಾರದವರು ಅಥವಾ ಸಚಿವರು ಇದನ್ನು ಜನರಿಗೆ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.